ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾಪ್ ಮಾಡೋಣ ಬನ್ನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಈಗ ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದು ನನಗೆ ವಿಶಸ್ ಮಾಡಿದ್ದೀರಿ, ಹ್ಯಾಪಿ ಯುಗಾದಿ ಅಕ್ಕ ಅಂತ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನನಗೆ ತುಂಬಾ ಖುಷಿ ಆಯಿತು. ನಿಮ್ಮ ಮನೇಲಿ ನಾನು ಒಬ್ಳು ಅಂತ ನನಗೆ ವಿಶ್ ಮಾಡಿದ್ದೀರಲ್ಲ, ಇಲ್ಲಿ ಹಾಕಿದ್ದೀನಿ ನೋಡಿ, ಎಷ್ಟು ಸೀಟು ಹ್ಯಾಪಿ ಯುಗಾದಿ ಅಂತ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ಸೇಮ್ ಟು ಯು. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೇನೇನು ಕನ್ಸ್ಕೊಂಡಿದ್ದೀರ ಅದೆಲ್ಲ ಈ ವರ್ಷ ನನಸಾಗಲಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೇ 10 ಮತ್ತು ಡೇ 11 ಎರಡು ವೀಡಿಯೋನು ಒಂದೇ ಸರಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ರೈತರಿಗೆ ಯುಗಾದಿ ಹಬ್ಬ ಅಂದರೆ ಬ್ಯುಸಿ. ಈ ಬ್ಯುಸಿಲಿ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ, ಎರಡೂ ಒಂದೇ ದಿನ ಆಗ್ತಾಯಿದ್ದೀನಿ. ಮಿಸ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ನಾನು ಎಷ್ಟು ವೆಯ್ಟ್ ಇದ್ದೀನಿ, ಎಷ್ಟು kg ಇಳಿದಿದ್ದೀನಿ 11 ಡೇಸಲ್ಲಿ ಅಂತ ಅದನ್ನು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತು ಡೇ 10ನಲ್ಲಿ ಏನೇನು ತಿಂದೆ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ. ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ ಇರುತ್ತೆ, ಇಡ್ಲಿ ತಿಂದಿದ್ದೀನಿ. ಅದನ್ನೇನು ನಾನು ತೋರಿಸಿಲ್ಲ ಫ್ರೆಂಡ್ಸ್. ಏನು ಡೇ 10 ತೋರಿಸೋದು 11 ತೋರಿಸೋದು ಅಂತ. 10ನಲ್ಲಿ ಏನೇನು ತಿಂದೆ ಅಂತ ನಾನು ತೋರಿಸಿಲ್ಲ, 11ನಲ್ಲಿ ಮಾತ್ರ ನಾನು ಏನೇನು ತೊಗೊಂಡೆ ಅಂತ ತೋರಿಸಿದ್ದೀನಿ. ಇಡ್ಲಿ ತೊಗೊಂಡಿದ್ದೀನಿ, ಒಬ್ಬಟ್ಟು ತೊಗೊಂಡಿದ್ದೀನಿ. ಸರಿಯಾಗಿ ನಾನು ಡಯಟ್ ಮಾಡಿಲ್ಲ ಈ 11 ದಿನದಲ್ಲಿ. ಆದರೂ ಫ್ರೆಂಡ್ಸ್ ನಾನು 2 kg ಡೌನ್ ಆಗಿದ್ದೀನಿ. ಅದು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನಾನು. ನಿಜವಾಗ್ಲೂ ನಮ್ಮ ಕಷಾಯ ಇದೆಯಲ್ಲ, ಅದು ಮಿರಾಕಲ್ ಕಷಾಯ. ಅದನ್ನು ಕುಡಿದ್ರೆ 11 ದಿನಕ್ಕೆ 2 kg ಡೌನ್ ಆಗಿದ್ದೀನಿ ಅಂದರೆ ಅಲ್ಲಿಗೆ 24 ದಿನಕ್ಕೆ ಎಷ್ಟಾಗ್ಬೋದು, 30 ದಿನಕ್ಕೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಮಿನಿಮಮ್ 4 kg ಅಂತೂ ಡೌನ್ ಆಗೇ ಆಗ್ತಾರೆ. ಅದು ಕಂಟಿನ್ಯೂ ಆಗಿ ಒಂದು ದಿನನೂ ಮಿಸ್ ಮಾಡದೆ ಕುಡಿತಾ ಬಂದರೆ. ನಾನು ಈ ಕಷಾಯದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ನೆಕ್ಸ್ಟ್ ನಾನು 11 ಡೇಸ್ಗೆ ಏನೇನು ತಿಂದೆ, ಏನೇನು ತೊಗೊಂಡೆ ಅಂತೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆಯಲ್ಲ, ಒಂದು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ 11 ಡೇಸ್ ಚಾಲೆಂಜ್ ಮುಗೀತು. 11 ಡೇಸಲ್ಲಿ ನಾನು ಎಷ್ಟಾದೆ ಅಂತ ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ಫ್ರೆಂಡ್ಸ್. ಡಯಟಾಗಿ ಕಷಾಯ ಕುಡ್ಕೊಂಡು ಡಯಟ್ ಮಾಡ್ಕೊಂಡು ನಿಜವಾಗ್ಲೂ 4 kg 3 kg ಮೇಲೆ ಕಡಿಮೆ ಆಗ್ತಿದ್ದೆ ನಾನು. ಬಟ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ನಿಮಗೆ ಗೊತ್ತೇ ಇದೆಯಲ್ಲ, ಹಬ್ಬಗಳಲ್ಲೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ತಿನ್ನೋದೆಲ್ಲ ಜಾಸ್ತಿ ಇರುತ್ತೆ. ಈಗ ಅದಕ್ಕೆ 11 ಡೇಸಲ್ಲಿ ನಾನು 2 kg ಕಡಿಮೆ ಆಗಿದ್ದೀನಿ. ಈಗ ನೆಕ್ಸ್ಟು ನಾನು ಫ್ರೆಂಡ್ಸ್ ಪುನಃ ವೆಯ್ಟ್ ಲಾಸ್ ವೀಡಿಯೋನೇ ಮಾಡ್ತೀನಿ. ವಾರಕ್ಕೆ ಆದರೆ ಡೈಲಿ ಹಾಕೋಕ್ಕಾಗಲ್ಲ. ಡೈಲಿ ಆಗ್ತೀವಿ ಅನ್ನೋ ಸುಳ್ಳು, ಆಗ್ತೀವಿ ಅಂತ ಅನ್ಕೋತೀವಿ, ಆದರೆ ಡೈಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದರಿಂದ ನಾನು ವಾರಕ್ಕೆ 3 ಸಲಿನಾದರೂ ವೀಡಿಯೋ ಮಾಡಾಕ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿರುತ್ತೆ ವೀಡಿಯೋ. ನಿಜವಾಗ್ಲೂ ನಾನು ವೆಯ್ಟ್ ಲಾಸ್ ಆಗಬೇಕು. ನಾನು ಎಷ್ಟು ವೆಯ್ಟ್ ಲಾಸ್ ಆದೆ ಅಂತ ಅದನ್ನು ಪೂರ ನಾನು ನಿಮಗೆ ವೆಯ್ಟ್ ತೋರಿಸ್ಕೊಂಡೇ ವೀಡಿಯೋ ಮಾಡಾಕ್ತೀನಿ. ನೀವು ಯಾರ್ಯಾರು ನಿಮ್ಮ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ನಿಮ್ಗೆ ಆಸೆ ಇದೆ, ಅವ್ರು ನನಗೆ ಕಮೆಂಟ್ ಮಾಡಿ, ಮೇಡಮ್ ನಾನು ನಿಮ್ಮ ಜೊತೆ ಫಾಲೋ ಮಾಡ್ತೀನಿ ಅಂತ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ. ನನ್ನ ಕಷಾಯ ಒಂದೇ ಸಾಕು ನೀವು ವೆಯ್ಟ್ ಲಾಸ್ ಆಗೋಕ್ಕೆ. ಅದನ್ನು ನೆಕ್ಸ್ಟ್ 11 ಡೇಸಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಮುಗೀತು ಈಗ. ನೆಕ್ಸ್ಟ್ ಕಂಟಿನ್ಯೂ ಬೇರೆ 30 ಡೇಸ್ ಇಲ್ಲ ವಾರಕ್ಕೆ 2 ಸರಿನೋ 3 ಸರಿನೋ ನನಗೆ ಹೆಂಗೆ ಅನುಕೂಲ ಆ ರೀತಿ ನಾನು ವೀಡಿಯೋ ಮಾಡ್ತಾ ಓಡ್ತೀವಿ. ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಯಾರೇ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಅವ್ರು ಯಾರು ಸರಿಯಾಗಿ ಅರ್ಧಕ್ಕರ್ಧ ಜನ ವೀಡಿಯೋ ನೋಡ್ತಾ ಇದ್ದೀರಾ ಅಷ್ಟೇ, ಇನ್ನು ಅರ್ಧ ಜನ ವೀಡಿಯೋ ನೋಡ್ತಾರೆ. ಎಲ್ಲರೂ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಬೆಳೆಸಿ ಫ್ರೆಂಡ್ಸ್. ನಿಜವಾಗ್ಲೂ ಈ ನನ್ನ ವೀಡಿಯೋವಿಂದ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ಸರೋಗುತ್ತೆ ಮತ್ತು ವೆಯ್ಟ್ ಲಾಸ್ ಖಂಡಿತ ಆಗ್ತೀರಿ. ಯಾಕಂದರೆ ನಾನು 77 kg ಇದ್ದವಳು, ಇವಾಗ 63 kgಗೆ ಬಂದಿದ್ದೀನಿ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಹೇಳೋ ರೀತಿ ನೀವು ಫಾಲೋ ಮಾಡ್ಕೋದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಿ. ಅದಕ್ಕೆ ನಾನು ಕಷಾಯ ಒಂದೇ ಸಾಕು. ಕಷಾಯ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇಲ್ಲಿ ಹಾಕ್ತೀನಿ, ಕಷಾಯ ವಿಡಿಯೋ ನೋಡಿ. ಆ ಕಷಾಯನ ಡೈಲಿ ಫಾಲೋ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ನಿಜವಾಗ್ಲೂ 4 kg ಅಂತೂ ಪಕ್ಕ ಸಣ್ಣ ಆಗ್ತೀರ. ನನಗೂ ತೀರೋಗಿತ್ತು ನಮ್ಮ ಮನೇಲಿ. ನಮ್ಮ ಹಸ್ಬೆಂಡ್ಗೂ ಕೊಡೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೊಟ್ಟೆ ತಪ್ಪಾಯಿತು. ಅವ್ರಿಗೂ ನಾನು ಕೊಡ್ತೀನಿ. ನಾನು ಮಿಸ್ ಆದರೂ ಅವ್ರಿಗೆ ಬಿಡೋಲ್ಲ. ಅವ್ರಿಗೆ ಇವಾಗೆಲ್ಲ ಅದು ಸರಿ ಹೋಗಿದೆ. ಹಂಗೂ ಅವ್ರ ಫ್ರೆಂಡ್ಸ್ ಸರ್ಕಲೆಲ್ಲ ಕೇಳ್ತಾ ಇರ್ತಾರೆ, ಏನು ಸೇವನೆ ಮಾಡ್ತಿದ್ಯಾ, ಎಲ್ಲ ಹೊಟ್ಟೆ ಎಲ್ಲ ಒಳಗಡೆ ಹೊಟ್ಟೈತಿಲ್ಲ ಅಂತ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಕಷಾಯ. ನೀವು ಅಷ್ಟೇ ಫಾಲೋ ಮಾಡಿ. ಯಾರು ಬೇಕಾದರೂ ಕುಡಿಬೋದು, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೆ ನನಗೆ ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಾನು ಯಾವ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಡೇ 11 ಏನೇನು ತೊಗೊಂಡೆ, ಏನೇನು ತಿಂದೆ ಅಂತ ತೋರಿಸ್ತೀನಿ. ಲಾಸ್ಟಲ್ಲಿ ವೆಯ್ಟ್ ತೋರಿಸ್ತೀನಿ. ಕೊನೆ ತನಕ ವೀಡಿಯೋ ನೋಡಿ. ಧನ್ಯವಾದ. ಈಗ ಬೆಳಿಗ್ಗೆ 5:30 ಫ್ರೆಂಡ್ಸ್. ಇವಾಗ ನಾನು ನನ್ನ ಫೇವ್ರೆಟ್ ಕಷಾಯ, ನನ್ನ ಮಿರಾಕಲ್ ಕಷಾಯ, ನನ್ನ ಫೇವ್ರೆಟ್ ಕಷಾಯನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಎಂದಿನಂತೆ ನನ್ನ ವಿಡಿಯೋ ವಾಚ್ ಮಾಡೋರಿಗೆ ಗೊತ್ತೇ ಇರುತ್ತೆ ನಾನು ಡೈಲಿ ಕಷಾಯ ಕುಡಿತೀನಿ ಅಂತ. ಕ್ಲೋಸ್ ಆಗಿಬಿಟ್ಟಿತ್ತು, ಇವಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ. ಇವಾಗ ಇದನ್ನು ಫ್ರೆಂಡ್ಸ್ ಒಂದು ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು, ಕುದಿ ಬಂದಮೇಲೆ ಸೋಸ್ಕೊಂಡು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಬನ್ನಿ. ನಿಜವಾಗ್ಲೂ 30 ದಿನದಲ್ಲಿ 4 kg 5 kg ಇಳಿಬೋದು. ಆ ರೀತಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಕಂಟಿನ್ಯೂ
ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇದನ್ನು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದಂತೂ ನನ್ನ ಫೇವ್ರೆಟ್ಟು, ನನ್ನ ಮಿರಾಕಲ್ ಕಷಾಯ. ಈಗ ನಾನು ಕಷಾಯ ಕುಡ್ದಾಗಿದೆ. ಈಗ ನಾನು 20 ನಿಮಿಷ ವರ್ಕೌಟ್ ಮಾಡ್ತೀನಿ ಫ್ರೆಂಡ್ಸ್. ಕಷಾಯ ಕುಡಿದ ತಕ್ಷಣ ಒಂದು 5 ನಿಮಿಷ ಕೂತಿದ್ದು ನೆಕ್ಸ್ಟು ವರ್ಕೌಟ್ ಮಾಡ್ತೀನಿ 20 ನಿಮಿಷ. ನೀವು ಅಷ್ಟೇ ವಾಕು ಅಥವಾ ವರ್ಕೌಟ್ ಇರಲೇಬೇಕು. ಎರಡರಲ್ಲೊಂದು ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಮಾಡಿ. ಆದರೆ ಬೆವರು ಈ ರೀತಿ ಸ್ಪ್ರೆಡ್ ಆಗಬೇಕು ಫ್ರೆಂಡ್ಸ್, ಆ ರೀತಿ ಮಾಡಬೇಕಷ್ಟೆ. ಮನೇಲಿರೋರು 30 ನಿಮಿಷ ಮನೇಲಿ ಮಾಡಿ, 20 ನಿಮಿಷ ಆದಮೇಲೆ ಕ್ಯಾಲೋರಿ ಬರ್ನ್ ಆಗ್ತಾ ಬರುತ್ತೆ. ಆದರೆ ಇದನ್ನು ಮಾಡಿದ್ರೆ ಕಷಾಯ ಕುಡಿದ್ಬಿಟ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು 20 ನಿಮಿಷ ಮನೇಲೇ ವರ್ಕೌಟ್ ಮಾಡಿದ್ದೀನಿ. ನೀವು ನೋಡಿ ಬೆವರೆಲ್ಲ ಯಾವ ರೀತಿ ಸ್ಪ್ರೆಡ್ ಆಗಿದೆ. ನೆಕ್ಸ್ಟು ಫ್ರೆಂಡ್ಸ್, ನಾನು ನಲ್ಲಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ 8 o'clockಗೆ. ಈಗ ತಿಂಡಿ 4 ಇಡ್ಲಿ, 2 ಪೀಸ್ ಮಟನ್ ಪೀಸು, ಸ್ವಲ್ಪ ಸಾಂಬಾರು. ಇದು ನನ್ನ ತಿಂಡಿ ಫ್ರೆಂಡ್ಸ್. ಈಗ ಮಧ್ಯಾಹ್ನದ ಊಟ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ಮಟನ್ ಸಾಂಬಾರು, ಮುದ್ದೆ, ಒಂದು ಎಗ್ಗು ಇಷ್ಟೇ ತೊಗೊಂಡಿರೋದು ನಾನು. ಇಷ್ಟರೊಳಗೆ ಫ್ರೆಂಡ್ಸ್ 2 ಲೀಟ್ರ್ ನೀರು ಕುಡಿಲೇಬೇಕು. ನೀರು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮಧ್ಯೆ ನಿಮ್ಗೆ ಸ್ವಲ್ಪ ಹೊಟ್ಟೆ ಸಿದ್ರೆ ನೀರು ಕುಡೀರಿ. ಈಗ ಸಂಜೆಗೆ ಫ್ರೆಂಡ್ಸ್ ನಾನು ಏನು ತೊಗೊಂಡೆ ಅಂತ ಹೇಳ್ತೀನಿ. 4 ಗಂಟೆಗೆ ಮಾಮೂಲಿ ಗ್ರೀನ್ ಟೀ ತೊಗೊಂಡಿದ್ದೀನಿ. ಮಧ್ಯಾಹ್ನದ್ದು ಇಷ್ಟೇ ನಂದು ಊಟ, ಇನ್ನೇನು ತೊಗೊಂಡಿಲ್ಲ. ಹೊಟ್ಟೆ ಎಸ್ದಾಗ ಮಧ್ಯೆ ನೀರು ಕುಡ್ದಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಗ್ರೀನ್ ಟೀ ತೊಗೊಂಡಿದ್ದೀನಿ 4 ಗಂಟೆಲಿ. ನೀವು ಅಷ್ಟೇ ಗ್ರೀನ್ ಟೀ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ 11 ಗಂಟೆಲಾರು ತೊಗೋಬೋದು, ಇಲ್ಲ 4 ಗಂಟೆಲಾರು ತೊಗೋಬೋದು. ನಾನು 11 ಗಂಟೆಲಿ ತೊಗೊಳಕ್ಕಾಗಲಿಲ್ಲ, ಅದಕ್ಕೆ 4 ಗಂಟೆಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸಂಜೆ 5:30 ನನ್ನ ಡಿನ್ನರು. 1 ಗ್ಲಾಸ್ ಹಾಲಿಗೆ ಫ್ರೆಂಡ್ಸ್ 2 ಒಬ್ಬಿಟ್ಟು ಹಾಕ್ಕೊಂಡು ತಿಂದಿದ್ದೀನಿ. ಇದು ನನ್ನ ಡಿನ್ನರ್. ಇಲ್ಲಿಗೆ ನನ್ನ 11 ಡೇಸ್ ಚಾಲೆಂಜ್ ಮುಗೀತು ಫ್ರೆಂಡ್ಸ್. 11 ಡೇಸಲ್ಲಿ ನಾನು ಏನೇನು ತೊಗೊಂಡೆ ಅಂತ ನಾನು ತೋರಿಸಿದ್ದೀನಿ. ನೆಕ್ಸ್ಟು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ನಾನು ತಿಂತಾ ಇಲ್ಲ, ಮನೇಲಿರೋರಿಗೆ ಹಬ್ಬ ಅಂತ ಮಾಡ್ತಾಯಿದ್ದೀನಿ. ಸಂಜೆ 7 o'clock ಆಗಿದೆ. ನಂದು ಆಲೆ 5:30ಗೆ ಡಿನ್ನರ್ ಮುಗ್ದೋಗಿದೆ ಫ್ರೆಂಡ್ಸ್. ಇನ್ನು ನಾನೇನೋ ತೊಗೊಳ್ಳಲ್ಲ. 3 ಲೀಟ್ರ್ ನೀರು ಕುಡಿದಿದ್ದೀನಿ. ಈಗ ಫ್ರೆಂಡ್ಸ್ ಒಂದು ಸಣ್ಣ ಬೌಲಲ್ಲಿ 1 ಬೌಲ್ ಎಣ್ಣೆ ಹಾಕಿದ್ದೀನಿ. ನಾನು 3 ಪಾವ್ ಅಕ್ಕಿಗೆ ಮಾಡ್ತಾಯಿದ್ದೀನಿ. ಮತ್ತು ಸ್ಪೈಸಸ್ ಹಾಕೊಂಡಿದ್ದೀನಿ. ಈಗ 3 ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 3 ಪಾವ್ ಅಕ್ಕಿಗೆ ನಾನು ಬಿರಿಯಾನಿ ಮಾಡಿದವ್ರಿದ್ದೀನಿ. ಈಗ 1 ಕಟ್ಟು ಪುದೀನ ಹಾಕೋತಾ ಇದ್ದೀನಿ. ಮತ್ತು 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಹಸಿಮೆಣಸಿಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಈಗ 4 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. 2 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ನೋಡಿ ಹಾಕ್ಕೊಳ್ಳಿ, ಹಸಿಮೆಣಸಿಕಾಯಿ ಹಾಕ್ಕೊಂಡಿರ್ತೀರಲ್ಲ ಅದರಿಂದ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾಯಿದ್ರು ನಮ್ಮ ಹಸ್ಬೆಂಡು, ಹುಡುಗರೆಲ್ಲ. ಅಷ್ಟೇ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು 5:30ಗೆ ಡಿನ್ನರ್ ಮುಗಿಸಿರೋದ್ರಿಂದ ನಾನು ತಿಂದಿಲ್ಲ ಫ್ರೆಂಡ್ಸ್. ಮನೇಲಿರೋರಿಗೆ ಬೆಳಗ್ಗೆ ಮಟನ್ ಮಾಡಿದ್ದೆ, ಸಂಜೆಗೆ ಚಿಕನ್ ಬಿರಿಯಾನಿ ಅಂದರೆ ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಮಾಡಮ್ಮ ಅಂದಿರೋ, ಅದಕ್ಕೋಸ್ಕರ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ರುಬ್ಬಿರೋ ಮಸಾಲೆನ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಕೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆಗಲೇ ಬಿರಿಯಾನಿ ಸೂಪರಾಗಿ ಬರೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈಗ ಸಣ್ಣದು ಮೀಡಿಯಮ್ ಸೈಜ್ದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸುತ್ತ ಎಣ್ಣೆ ಬಿಟ್ಕೊಳ್ಳೋ ತನಕ ಹೀಗೆ ಫ್ರೈ ಮಾಡೋಣ. ಚಿಕನ್ ಬಿರಿಯಾನಿ ಯಾರ್ಯಾರಿಗಿಷ್ಟ ಕಮೆಂಟ್ ಮಾಡಿ. ಈಗ ಫ್ರೆಂಡ್ಸ್ ನಂದು 1.5 kg ಚಿಕನ್ ಇದೆ. ಇದರಲ್ಲಿ ನಾನು 3 ಪಾವ್ ಅಕ್ಕಿ ತೊಗೊಂಡಿರೋದ್ರಿಂದ 3/4 kg ಚಿಕನ್ ಇದಕ್ಕೆ ಹಾಕೋತಾ ಇದ್ದೀನಿ. ಇನ್ನು 3/4 kg ಚಾಪ್ಸ್ಗೆ ಅಂತ ಇಟ್ಕೋತಾ ಇದ್ದೀನಿ. ಈಗ 3/4 kg ಚಿಕನ್ ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಒಂದಿಗೆ ಹೊಂದ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡೋಣ. ನಮ್ಮನೇಲಂತೂ ಫೇವ್ರೆಟ್ಸ್ ಫ್ರೆಂಡ್ ಚಿಕನ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಮ್ಮ ಹುಡುಗರು. ಮಟನ್ ಸಾಂಬಾರ್ಗಿಂತನೂ ಅವ್ರಿಗೆ ಚಿಕನ್ನೇ ಆ್ಯಕ್ಚುಲಿ ಜಾಸ್ತಿ ಇಷ್ಟ. ಅದಕ್ಕೆ ಇವಾಗ 7 o'clockಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಮಧ್ಯಾಹ್ನನೇ ಮಟನ್ ಸಾಂಬಾರು ತಿಂದಿದ್ದೀನಿ, ಮುದ್ದೆ ಮತ್ತು ಮಟನ್ ಸಾಂಬಾರು. ಅದಕ್ಕೆ ನಾನಿವಾಗ ಏನೂ ತಿಂತಾಯಿಲ್ಲ, ಮನೆಯವ್ರಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಈ ಟೈಮಲ್ಲೇ ಉಪ್ಪು ಹಾಕೋಬಿಡಿ, ಆವಾಗ ಚಿಕನ್ಗೆಲ್ಲ ಉಪ್ಪಿಡಿತದೆ.
ಚಿಕನ್ ಮಧ್ಯೆ ಅನ್ನದ ಜೊತೆ ತಿಂದಾಗಲೂ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಹಿಂಗೆ ಸುತ್ತ ಎಲ್ಲ ಎಣ್ಣೆ ಬಿಡೋ ತನಕ ಮಾತ್ರ ಮಿಸ್ ಮಾಡದೆ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಗೂ ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಒಂದೇ ಟೈಮಿಗೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ತೇಜು ಚಿಕನ್ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ. ನಾನು ಜಾಸ್ತಿ ಯೂಸ್ ಮಾಡೋದು ತೇಜು, ಅದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಫ್ಲೇವರ್ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಈಗ ಇದಕ್ಕೆ ಫ್ರೆಂಡ್ಸ್ 3 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರೆ ನಾನು 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕೋತಾ ಇದ್ದೀನಿ, ಸ್ವಲ್ಪ ಬೇಗನೆ ಆಗಲಿ ಅಂತ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ನೀವು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಹಾಕ ತಿಂತಾಯಿದ್ರೆ ಒಂದು ತಿನ್ನೋರು 4 ತುತ್ತು ತಿಂತೀರ, ಅಷ್ಟು ಸೂಪರಾಗಿರುತ್ತೆ ಚಿಕನ್ ಬಿರಿಯಾನಿ. ಈಗ ನೀರು ಕುದೀತೈತೆ, ಅಕ್ಕಿ ಹಾಕೋಣ ಬನ್ನಿ. ನಿಮ್ಮ ಹತ್ರ ಯಾವ ಅಕ್ಕಿ ಇದೆ ಅದು ಹಾಕ್ಕೊಳ್ಳಿ. ಈ ಅಕ್ಕಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಬೆಳೆದಿರೋದು ಭತ್ತ ಅಕ್ಕಿದು. ಆ ಅಕ್ಕಿ ನಾನು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು 2 ಪಾವ್ ಅಕ್ಕಿ ಹಾಕೊಂಡು ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲ ಇಷ್ಟವಾಗಿ ತಿಂತಾರೆ. ಅವ್ರ ಫೇವ್ರೇಟ್ ಬಿರಿಯಾನಿ ಅಂದರೆ. ಅದಕ್ಕೆ ನಾನು 1 ಟೈಮ್ಗೆ 3 ಗ್ಲಾಸ್ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ. 3/4 kg ಚಿಕನ್ ತಗೊಂಡಿದ್ದೀನಿ, 3/4 ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡೆ ಫ್ರೆಂಡ್ಸ್. ಇವಾಗೆಲ್ಲ ಪರ್ಫೆಕ್ಟಾಗಿ ತಿರ್ಗೋಣ, ಎಲ್ಲ ಒಂದು ಸಮ ರುಚಿ ಹಿಡೀಲಿ ಅಂತ. ಈ ಟೈಮಲ್ಲಿ ಬೇಕಾದ್ರೆ ನೀವು ರುಚಿ ಚೆಕ್ ಮಾಡ್ಕೊಳ್ಳಿ. ನಾನು ಒಂದೇ ಸಲ ರುಚಿ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ಬಿರಿಯಾನಿ ಕುದೀತೈತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿನೂ ಕೂಡ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ಈಗ ಫ್ರೆಂಡ್ಸ್ 2 ವಿಸಲ್ ತಗೊಳ್ಳೋಣ. ಸ್ವಲ್ಪ ಸ್ಮೂತಾಗಿ ಬರಲಿ ಅಂತ ನಾನು 2 ವಿಸಲ್ ತೊಗೋತಾ ಇದ್ದೀನಿ. ಈಗ 2 ವಿಸಲ್ ಆಗಿದೆ. ಬಿರಿಯಾನಿ ರೆಡಿ ಟು ಹೀಟ್. ಈಗ ಫ್ರೆಂಡ್ಸ್ ಇದನ್ನು ಎಲ್ಲ ತಿರ್ಗಿಸೋಣ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರು. ಈಗ ನಮ್ಮ ಮಾವ ನಮ್ಮ ಅತ್ತೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅವ್ರಿಗೆ ಹಾಕೊಟ್ಬಿಟ್ಟು ನಾನು ನೋಡ್ತಾಯಿದ್ರೆ ನನಗೂ ಸ್ವಲ್ಪ ಬಿರಿಯಾನಿ ಫೇವ್ರೇಟ್ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ತಿಂದ್ಬಿಟ್ಟೆ. ಇವತ್ತು ಚೀಟಿಂಗ್ ಆಗೋಯ್ತು ನನ್ನ ವೆಯ್ಟ್ ಲಾಸ್ ಫ್ರೆಂಡ್ಸ್. ಆದ್ರೂ ನಾನು ಬೆಳಗ್ಗೆಗೆ ಎಷ್ಟು ವೆಯ್ಟ್ ಬಂದಿದ್ದೀನಿ ಅಂತ ಚೆಕ್ ಮಾಡ್ತೀನಿ. ಬನ್ನಿ ನಾನು ವೆಯ್ಟ್ ಎಷ್ಟಿದ್ದೀನಿ 11 ಡೇಸಲ್ಲಿ ಅಂತ ನೋಡೋರಂತೆ. ಈಗ ಮಾಡಿದಾಗ ಫ್ರೆಂಡ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಇದನ್ನು ನಮ್ಮ ಮಾವಂಗೆ ಹಾಕಿದ್ದೀನಿ ತಟ್ಟೆಗೆ. ನಾನು ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟೆ ಫ್ರೆಂಡ್ಸ್. ನಿಮಗೂ ಯಾರ್ಯಾರು ಬಿರಿಯಾನಿ ಇಷ್ಟ ನನಗೆ ಕಮೆಂಟ್ ಮಾಡಿ. ಈಗ ನಾನು 11 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 150 ಗ್ರಾಮ್ ಇದ್ದೆ ಫ್ರೆಂಡ್ಸ್. ನಾನು ಡೇ 1ನಲ್ಲಿ ನಾನು ನಮ್ಮ ಹಸ್ಬೆಂಡ್ ಜೊತೆ ಚಾಲೆಂಜ್ ಮಾಡಿದ್ದೆ 61 ಆಗ್ತೀನಿ 11 ಡೇಸಲ್ಲಿ ಅಂತ ಫ್ರೆಂಡ್ಸ್. ಮೊದಲನೇ ಡೇ ನೋಡಿರೋರಿಗೆ ಗೊತ್ತಿರುತ್ತೆ ವಿಡಿಯೋನ. ಆದರೆ ಫ್ರೆಂಡ್ಸ್ ನಾನು 61 ಆಗೋಕ್ಕಾಗಲಿಲ್ಲ. 2 kg 100 ಗ್ರಾಮ್ ಮಾತ್ರ ನಾನು ಇಳಿದಿದ್ದೀನಿ. ಆದರೂ 11 ದಿನದಲ್ಲಿ 2 kg 100 ಗ್ರಾಮ್ ಇಡೋದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಕಷಾಯ, ಮಿರಾಕಲ್ ಕಷಾಯ. ನಾನು ಡಯಟ್ ಸರಿಯಾಗಿ ಮಾಡಿಲ್ಲ, ಕಷಾಯವನ್ನು ಕುಡಿದಿದ್ದೀನಿ. ಕಷಾಯದಿಂದನೇ ನಾನು 2 kg 100 ಗ್ರಾಮು 11 ದಿನಕ್ಕೆ ಇಳಿದಿದ್ದೀನಿ ಫ್ರೆಂಡ್ಸ್. ಈ ಲೆಕ್ಕ ಹಾಕ್ಕೊಂಡ್ರೆ 30 ದಿನಕ್ಕೆ 10 ದಿನಕ್ಕೆ 2 kg ಅಂದರೆ 2 4 6 kg ಲೆಸ್ ಮಾಡ್ಬೋದು. ಅಷ್ಟು ಬೇಡ ಆದರೂ 5 kgನಾರು ಲೆಸ್ ಆಗ್ಬೋದು ಫ್ರೆಂಡ್ಸ್. ನಾನು ಕಷಾಯ ಯೂಸ್ ಮಾಡಿ, ನನ್ನ ಕಷಾಯನೇ ಕಾರಣ ಇದು. 2 kg 100 ಗ್ರಾಮ್ ನಾನು ಇಳಿಯೋಕ್ಕೆ. ಈಗ 63 kg ಇದ್ದೀನಿ ನಾನು. 65 kgಯಿಂದ 63 kg. ಫುಲ್ ಹ್ಯಾಪಿ ಫ್ರೆಂಡ್ಸ್. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನನ್ನ ಮಿರಾಕಲ್ ಕಷಾಯ. ಕಷಾಯ ಯೂಸ್ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ವೆಯ್ಟ್ ಲಾಸ್ ಆಗೇ ಆಗ್ತೀರಾ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಫ್ರೆಂಡ್ಸ್.